ವಿರುದ್ಧ ಇವತ್ತು ನಮೋ ರಣಕಹಳಿಯನ್ನು ಮೊಳಗಿಸ್ತಾರೆ. ಅದರಲ್ಲೂ ಸಿಎಂ ತವರು ಜಿಲ್ಲೆಯಿಂದಲೇ ಕಹಳೆಯನ್ನ ಮೊಳಗಿಸುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿ ಸರಿಸುಮಾರು 1.5 ಲಕ್ಷ ಜನರನ್ನ ಸೇರಿಸುವಂತಹ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇವತ್ತು ಸಂಜೆ 4:30ಕ್ಕೆ ಮೈತ್ರಿ ಸಮಾವೇಶ ಆರಂಭವಾಗುತ್ತೆ. ಮೈಸೂರಿನಲ್ಲಿ ಹಳೆ ಮೈಸೂರು ಭಾಗವನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಸಿಎಂ ತವರು ಜಿಲ್ಲೆ ಮೈಸೂರು ಈ ಭಾಗದಿಂದಲೇ ಪಾಂಚಜನ್ಯ ಅಂತ ಹೇಳಕ್ಕಾಗಲ್ಲ, ಫಸ್ಟ್ ಮಂಗಳೂರಿಗೆ ಬರ್ತಾರೆ, ಮಂಗಳೂರಿಂದ ತದನಂತರ ಮೈಸೂರಿಗೆ ಬರ್ತಾರೆ ಅನ್ನುವಂಥದ್ದಿದೆ. ಕಾಂಗ್ರೆಸ್ ವಿರುದ್ಧ ಇವತ್ತು ಸಿಎಂ ತವರು ಜಿಲ್ಲೆಯಲ್ಲಿ ಯಾವ ಥರ ವಾಕ್ ಪ್ರಹಾರವನ್ನ ಮಾಡ್ತಾರೆ ಅಂತ ನೋಡಬೇಕು. ಅಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಬಿಜೆಪಿ ಮುಂದಾಗ್ತಿದೆ. ಹಾಗಾಗಿ ಸರಿಸುಮಾರು 1.5 ಲಕ್ಷ ಜನರನ್ನ ಸೇರಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಂಜೆ 4:30ಕ್ಕೆ ಈ ಒಂದು ಮೈತ್ರಿ ಸಮಾವೇಶ ಆರಂಭವಾಗುತ್ತೆ. ಪ್ರಧಾನಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ಕೊಡ್ತಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಥ್ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯನವರ ತವರಲ್ಲಿ ಯಾವ ತರ ಮೊಳಗತ್ತೆ ಇವತ್ತು ಹವಾ ನೋಡ್ಬೇಕು. ಸಂಜೆ 4:30ಕ್ಕೆ ಅಲ್ಲಿ ಮೈತ್ರಿ ಸಮಾವೇಶ ಆರಂಭವಾಗುವಂತಹ ಮಾಹಿತಿ ಕೂಡ ಇದೆ. ಕಾಂಗ್ರೆಸ್ ವಿರುದ್ಧ ನರೇಂದ್ರ ಮೋದಿ ಮಾತಿನ ರಣಕಹಳೆಯನ್ನ ಮೊಳಗಿಸೋದು ಫೇಕ್ಸ್ ಫೇಕ್ಸ್ ಫೇಕ್ಸ್. ಅಧಿಕಾರದ ಹಂಬಲ ಎರಡು ಇಂಡಿಯಾ ಎರಡಕ್ಕೂ ಇದೆ. ಇದೀಗ ಗೆಲುವಿನ ನಗಾರೆಯನ್ನ ಬಾರಿಸೋದಿಕ್ಕೆ ಸಾಂಸ್ಕೃತಿಕ ಐತಿಹಾಸಿಕ ನಗರ ಮೈಸೂರಿಗೆ ಬರ್ತಾರೆ. ಮಂಗಳೂರಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲವೂ ಕೇಸರಿಮಯ ಆಲ್ರೆಡಿ ಆಗಿ ಹೋಗ್ಬಿಟ್ಟಿದೆ. ತಯಾರಿ ಯಾವ ತರ ಇದೆ ಅಂತ ಒಂದಷ್ಟು ರಸ್ತೆಗಳಲ್ಲಿ ಯಾರಿಗೂ ಓಡಾಟ ಇಲ್ಲ. ಈ ಫ್ಲೈಓವರ್ಗಳು ಬರೋದಾಗಿರ್ಬೋದು, ಅಂದ್ರೆ ಸರ್ವಿಸ್ ರಸ್ತೆಗಳಲ್ಲಿ ಜನ ಓಡಾಡ್ತಾ ಇದ್ದಾರೆ. ಮೇನ್ ರೋಡ್ಗಳು ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ವರಿಷ್ಠರೇ ಬರ್ತಿರೋದ್ರಿಂದ ಭದ್ರತೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ನಾರ್ಮಲ್ ಜನ ಓಡಾಡೋ ಜಾಗದಲ್ಲಿ ಪ್ರಧಾನಿಗಳು ಓಡಾಡ್ಬಿಟ್ರೆ ಎಲ್ಲಿನ ಡಿಫ್ರೆನ್ಸ್ ನಮಗೂ ಅವ್ರಿಗೂ. ಸೊ ಹಾಗಾಗಿ ಆಚೆ ಈಚೆ ನೋಡ್ತಾ ಇದ್ದೀರಾ, ಅಲ್ಲಿ ಕೇಸರಿ, ಎಲ್ಲವೂ ಕೇಸರಿ ಫ್ಲಾಗ್ಗಳೇ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಹೆಚ್ಚಾಗಿ ಸೇರ್ತಾರೆ. ಭಾನುವಾರ ಆಗಿರೋದ್ರಿಂದ ನಾನು ಈಗಾಗಲೇ ಹೇಳ್ದಂಗೆ ಎಲ್ಲ ರಜೆ ಮೂಡಲ್ಲಿ ಇರ್ತಾರೆ. ಸೊ ಮೋದಿ ಅವರು ಬರ್ತಾ ಇದ್ದಾರೆ, ಮನೇಲಿ ಕೂತು ಏನು ಮಾಡೋಣ ಅಂತ ಮೋಸ್ಟ್ಲಿ ಸಮಾವೇಶಕ್ಕೆ ಜನ ರೋಡ್ ಶೋಗೆ ಭಾಗಿಯಾಗೋದೇ ಹೆಚ್ಚು.